ಬೆಳಗಾವಿಯಲ್ಲಿ ಸದ್ಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಾವು ರಂಗೇರ್ತಾ ಇದೆ. ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂಬಂಧ. ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು, ಜಾರಕಿಹೊಳಿ ಮುಂದೆಯೇ ಮಹಾ ಹೈಡ್ರಾಮಾ ನಡೀತು. ಸತೀಶ್ ಜಾರಕಿಹೊಳಿಯನ್ನ ಬೆಂಬಲಿಸಿದ್ದಕ್ಕೆ ತೀರಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದೆ ಇಲ್ಲೊಂದು ಕುಟುಂಬ. ಗಂಡನನ್ನ ಪತ್ನಿ ಎಳ್ದಾಡ್ಬಿಟ್ರು, ಸತೀಶ್ ಜಾರಕಿಹೊಳಿನ ನೀನ್ ಬೆಂಬಲಿಸಬಾರ್ದು ಅಂತ, ಬೆಂಬಲ ಕೊಡಬಾರ್ದು ಅಂತ ಹೆಂಡತಿ ಗಂಡನನ್ನ ಪಬ್ಲಿಕ್ ಅಲ್ಲೇ ಎಳ್ದಾಡ್ಬಿಟ್ರು. ಸಚಿವ ಸತೀಶ್ ಜಾರಕಿಹೊಳಿ ಎದುರೇ ಮದಿಹಳ್ಳಿ ಗ್ರಾಮದಲ್ಲಿ ಹೈಡ್ರಾಮಾ ನಡೀತು. ಸಚಿವರ ಎದುರು ರೋಡ್ ನಲ್ಲೇ ಗಂಡನಿಗೆ ಹೆಂಡತಿ ಸರಿಯಾಗಿ ಕ್ಲಾಸ್ ತಗೋಬಿಟ್ರು. ಗಂಡ ಹೆಂಡತಿಯ ಕಾಳಗವನ್ನ ಬಿಡಿಸೋಕೆ ಸತೀಶ್ ಜಾರಕಿಹೊಳಿ ಅವರೇ ಪ್ರಯತ್ನ ಪಟ್ಟರು. 6 ಸದಸ್ಯರನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಜಾರಕಿಹೊಳಿಯ ಬೆಂಬಲಿಗರು ನಾಪತ್ತೆಯಾಗಿದ್ದ ಸದಸ್ಯರನ್ನ ನೋಡೋಕೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರಂತೆ. ಕುಟುಂಬದ ಸದಸ್ಯರನ್ನ ನೋಡೋಕೆ ಭೇಟಿಗೆ ಬಿಡ್ತಾ ಇಲ್ಲ ಜಾರಕಿಹೊಳಿ ಬೆಂಬಲಿಗರು ಅನ್ನೋ ಆರೋಪ ಇದೆ. 2 ಗುಂಪುಗಳ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಇದು ಅಕ್ಟೋಬರ್ 19ನೇ ತಾರೀಕಿರೋದು ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಇದೊಂದು ರೀತಿ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅಂದ್ರೆ ಲೋಕಲ್ ಅಲ್ಲಿ ನಮ್ಮ ಹಿಡಿತ ಹೆಂಗಿದೆ ಅಂತ ಅಲ್ಲಿ ನೋಡಿ ಅಲ್ಲಿ
ಓಕೆ, ಹೆಚ್ಚಿನ ಮಾಹಿತಿಯನ್ನ ನನ್ನ ಕಲೀಗ ದುರ್ದುಂಡೆಯ ನೀಡ್ತಾರೆ. ದುರ್ದುಂಡೆಯ, ಬೆಳಗಾವಿಯಲ್ಲಿ ಈ ಸಾರ್ವತ್ರಿಕ ಎಲೆಕ್ಷನ್ಗಿಂತಲೂ ಈ ಬ್ಯಾಂಕ್ ಎಲೆಕ್ಷನ್ ಅಂದ್ರೆ ಈ DCC ಬ್ಯಾಂಕ್ ಎಲೆಕ್ಷನ್ ವಿಪರೀತ ಕಾವು ಜೋರಿರುತ್ತೆ ಅಂತ ಕೇಳ್ತಾ ಇದ್ವಿ. ಬಟ್ ಇಷ್ಟೊಂದು ಪರ್ಸನಲ್ ಆಗಿ ತಗೊಳ್ತಾರ ಅಲ್ಲಿನ ಜನ? ಗಂಡ ಹೆಂಡತಿಯೇ ರಸ್ತೆ ನಿಂತ್ಕೊಂಡು ಹೊಡೆದಾಡೋ ಅಷ್ಟು? ಹೌದು ವಿದ್ಯಾ, ಏನಂತಂದ್ರೆ ಬೆಳಗಾವಿಯಲ್ಲಿ DCC ಬ್ಯಾಂಕ್ ಕಣ ಪ್ರತಿದಿನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಹುಕ್ಕೇರಿ ತಾಲೂಕಿನಲ್ಲಿ ಕತ್ತಿ ಒಂದು ಸಪೋರ್ಟದಲ್ಲಿ ಇರ್ತಕ್ಕಂಥ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠೆ ಕೂಡ ಹೆಚ್ಚಾಗಿದೆ. ಏನಂತಂದ್ರೆ ಕತ್ತಿ ಕ್ಷೇತ್ರಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಜಾರಕಿಹೊಳಿ ಕುಟುಂಬ ಕೂಡ ಎಂಟ್ರಿ ಕೊಟ್ಟಿದೆ. ಈಗ ಕತ್ತಿ ಹಿಡಿತದಲ್ಲಿ ಇರ್ತಕ್ಕಂಥ ಸಹಕಾರ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಒಂದು ಅಲ್ಲಿಂದ ಅವರ ಹಿಡಿತವನ್ನು ತಪ್ಪಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಜಾರಕಿಹೊಳಿ ಕುಟುಂಬ ಕೂಡ ಹುಕ್ಕೇರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಇದರ ಬೆನ್ನಲ್ಲೇ ನಿನ್ನೆ ಕೂಡ ಒಂದು ಏನಂತಂದ್ರೆ ಒಂದು PKPS ಒಂದು ಸದಸ್ಯರ ಒಂದು ಬಲಾಬಲ ವಿಚಾರವಾಗಿ ಒಂದು ದೊಡ್ಡ ಹೈಡ್ರಾಮಾನೇ ನಡೆದಿದೆ ಅಂತ ಹೇಳ್ಬೋದು. ಹುಕ್ಕೇರಿ ತಾಲೂಕಿನ ಒಂದು ಮದಿಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು PKPS ದಲ್ಲಿ ಒಂದು PKPS ನಾಮ ನಿರ್ದೇಶಕರ ಮೂಲಕ ಒಂದು DCC ಬ್ಯಾಂಕ್ ಚುನಾವಣೆಗೆ ಒಂದು ಮತ ಹಾಕುವಂತ ಪ್ರಸಂಗ ಬಂದಿರುತ್ತೆ. ಆ ವಿಚಾರಕ್ಕಾಗಿ ನಾಮ ನಿರ್ದೇಶನ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಸತೀಶ್ ಜಾರಕಿಹೊಳಿ ಪರ ಬೆಂಬಲಿಗರು ಕೂಡ ಬಂದಿರ್ತಾರೆ. ಇದರ ಜೊತೆಗೆ ಕತ್ತಿ ಪರ ಬೆಂಬಲಿಗರು ಕೂಡ ಇರ್ತಾರೆ. ಆ ಸ್ಥಳದಲ್ಲಿ ಏನಂತಂದ್ರೆ ಒಂದು ಜಾರಕಿಹೊಳಿ ಬೆಂಬಲಿಗರು ಕೂಡ ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸದಸ್ಯರನ್ನು ಕೂಡ ತಮ್ಮ ಹತ್ರ ಕರೆದುಕೊಂಡು ಹೋಗಿ ಒಂದು ಸುಮಾರು 8 ದಿನಗಳಿಂದ ಕರೆದುಕೊಂಡು ಹೋಗಿರ್ತಾರೆ. ರೆಸಾರ್ಟ್ ರಾಜಕಾರಣಿ ವಿಚಾರವಾಗಿ ಅವರನ್ನು ಸದಸ್ಯರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಕುಟುಂಬದ ಸದಸ್ಯರಿಗೂ ಕೂಡ ಈ ವಿಚಾರವನ್ನು ತಿಳಿಸಿರಲಿಲ್ಲ. ಅದು ನಾಮ ನಿರ್ದೇಶನ ವಿಚಾರವಾಗಿ ಒಂದು ಸಭೆ ನಡೆದಿರುತ್ತೆ. ಆ ಸಭೆಗೆ ಅಲ್ಲಿ ಅವ್ರನ್ನ ಕರೆದುಕೊಂಡಂತ ವ್ಯಕ್ತಿಗಳನ್ನ ಕೂಡ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ನಮಗೆ ಹೇಳದೆ ನೀವು ಹೇಗೆ ಕರೆದುಕೊಂಡು ಹೋಗಿದ್ದೀರಿ, ಇವು ಯಾವುದು ಈ ವಿಚಾರಕ್ಕಾಗಿ ಬೇಡ ಅಂತ ಹೇಳಿಕೆ ನೀಡಿ ಅಲ್ಲಿರ್ತಕ್ಕಂಥ ಒಬ್ಬಳು ಮಾರುತಿ ಸನದಿ ಎಂಬ ಒಬ್ಬ ಸದಸ್ಯನಿಗೆ ಆತನ ಹೆಂಡತಿಯ ಒಂದು ಕೊರಳ ಪಟ್ಟಿ ಹಿಡಿದು ಎಳೆದು, ನೀವು ಏನಂತಂದ್ರೆ ನೀವು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ಲಬಾರ್ದು, ನೀವು ಕೂಡಲೇ ಬರಬೇಕು ಅಂತ ಹೇಳಿ ಒಂದು ಸತೀಶ್ ಜಾರಕಿಹೊಳಿ ಮುಂದೆನೆ ಒಂದು ಅವರನ್ನು ಕೊರಳ ಪಟ್ಟಿ ಹಿಡಿದು ಎಳೆದುಕೊಂಡು ಹೋಗಿರುವಂತ ಘಟನೆ ನಡೆದಿದೆ. ಇದು ಆಲ್ರೆಡಿ ಏನಂತಂದ್ರೆ ಈಗ ಆಲ್ರೆಡಿ ಹುಕ್ಕೇರಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ರಾಜಕೀಯ ಕತ್ತಿ ಕುಟುಂಬ ಹಾಗೂ ಸತೀಶ್ ಜಾರಕಿಹೊಳಿ ಕುಟುಂಬದ ನಡುವೆ ಒಂದು ಪೈಪೋಟಿ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಬಹಳ ವೈಯಕ್ತಿಕವಾಗಿ ಅಲ್ಲಿನ ಜನ ಈ ಎಲೆಕ್ಷನ್ ಅನ್ನು ತಗೊಳ್ತಾರೆ. ಈ ಕಾಮನ್ ಆಗಿ ಈ ವಿಧಾನಸಭಾ ಎಲೆಕ್ಷನ್ಗಳೆಲ್ಲ ನಡೀತಲ್ಲ, MP ಎಲೆಕ್ಷನ್, ಅದಕ್ಕಿಂತಲೂ ಪರ್ಸನಲ್ ಆಗಿ ತಗೊಳ್ತಾರೆ ಇದನ್ನು. ಆಮೇಲೆ ಅಲ್ಲಿನ ಲೀಡರ್ಸ್ಗಳು ಕೂಡ ಈ ಪಕ್ಷ ಭೇದವನ್ನ ಮರೆತು ನಮ್ಮ ಕಂಟ್ರೋಲ್ ಹೇಗಿದೆ ಅಂತ ನೋಡೋದಕ್ಕೆ ಎಲ್ಲರೂ ಒಟ್ಟಾಗಿ ಆಪೋಸಿಟ್ ಗ್ಯಾಂಗ್ ಅಥವಾ ಆಪೋಸಿಟ್ ಟೀಮ್ ಏನಿರುತ್ತೆ ಅವ್ರ ವಿರುದ್ಧ ಪ್ರಚಾರಕ್ಕೆ ನಿಂತ್ಕೊಳ್ತಾರೆ. ಪಕ್ಷಗಳ ಭೇದವನ್ನೇ ಮರೆತು ಬಿಡ್ತಾರೆ. ವಿಪರೀತ ಪರ್ಸನಲ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಸಿಗ್ತಾ ಇದೆ. ಗಂಡ ಹೆಂಡತಿ